ಪೂರ್ಣಚಂದ್ರ ತೇಜಸ್ವಿರವರ ರೋಚಕ ಕಥೆಗಳು. ವಿದ್ಯಾವಂತ ಯುವಕರು ನಗರದ ಕೆಲಸಗಳನ್ನು ಬಿಟ್ಟು ಹಳ್ಳಿಗಳಿಗೆ ಹೋಗಿ ಕೃಷಿಗಳನ್ನು ಆರಂಭಿಸಿದರಂತೆ. ಈ ಕಾದಂಬರಿ ಮುಂದೊಂದು ದಿನ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ರವರ ಸಿನಿಮಾವಾಗಬಹುದಾ ಅಂತ. ಬದಲಿಗೆ ಅದು ಚಂದನವನಕ್ಕೆ ಬೆನ್ನೆಲುಬಾಗಿತ್ತು. ಅದು ಕೇವಲ ವಿಮರ್ಶಕರ ಮೆಚ್ಚುಗೆಯನ್ನು ಮಾತ್ರ ಪಡೆಯಲಿಲ್ಲ, ಬದಲಿಗೆ 100 ಕೋಟಿ ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ನಲ್ಲೂ ಇತಿಹಾಸವನ್ನು ಸೃಷ್ಟಿಸಿಬಿಟ್ಟಿತ್ತು. ಆ ಸಿನಿಮಾಗಳು ಇಂದಿಗೂ ಸಹ ಕನ್ನಡ ಮಾತ್ರವಲ್ಲದೆ ಭಾರತ ರಂಗದ ಅತ್ಯಂತ ಶ್ರೇಷ್ಠ ಸಿನಿಮಾಗಳಲ್ಲೊಂದಾಗಿವೆ. 1970ರ ದಶಕದಲ್ಲಿ ಕರ್ನಾಟಕದ ಗುರುವಾರದ ಮುಂಜಾನೆಗಳಿಗೆ ಒಂದು ವಿಶೇಷವಾದಂತಹ ಕಾತರ ಇರ್ತಿತ್ತು. ಬಸ್ಸುಗಳು ರಸ್ತೆಗೆ ಇಳಿಯುವ ಮುನ್ನ, ಕಚೇರಿಗಳು ಬಾಗಿಲು ತೆರೆಯುವ ಮುನ್ನ ಜನ ಪತ್ರಿಕಾ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಂತ್ಕೊಳ್ತಾ ಇದ್ರು. ಕಾರಣ ಇಷ್ಟೇ, ಸುಧಾ ಅಥವಾ ಮಯೂರ ಪತ್ರಿಕೆಗಳ ಹೊಸ ಸಂಚಿಕೆಗಳನ್ನ ಕೈಗೆತ್ಕೊಳ್ಳೋದಕ್ಕೆ. ಜನ ಕೇವಲ ಸುದ್ದಿಗಾಗಿ ಆ ಪತ್ರಿಕೆಗಳನ್ನು ಓದ್ತಾ ಇರಲಿಲ್ಲ, ಅಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗ್ತಿದ್ದ ಕನ್ನಡದ ಕಾದಂಬರಿಯ ಮುಂದಿನ ಅಧ್ಯಾಯವನ್ನು ಓದುವ ತವಕ ಅವರಲ್ಲಿರ್ತಿತ್ತು. ಜೊತೆಗೆ ಎಲ್ಲರ ಮನದಲ್ಲೂ ಒಂದು ಕುತೂಹಲವಿರ್ತಿತ್ತು, ಈ ಕಾದಂಬರಿ ಮುಂದೊಂದು ದಿನ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ರವರ ಸಿನಿಮಾವಾಗಬಹುದಾ ಅಂತ. ಅಷ್ಟರ ಮಟ್ಟಿಗೆ ಕಾದಂಬರಿಗಳು ಕನ್ನಡದ ಚಿತ್ರರಂಗದೊಂದಿಗೆ ಬೆರೆತು ಹೋಗಿದ್ವು. ಆ ಕಾಲದಲ್ಲಿ ಸಾಹಿತ್ಯವೆಂಬುದು ಕನ್ನಡ ಚಿತ್ರರಂಗಕ್ಕೆ ಕೇವಲ ಆಯ್ಕೆಯಾಗಿರಲಿಲ್ಲ, ಬದಲಿಗೆ ಅದು ಚಂದನವನಕ್ಕೆ ಬೆನ್ನೆಲುಬಾಗಿತ್ತು. ತ್ರಿವೇಣಿಯವರ ಮನೋವೈಜ್ಞಾನಿಕ ಕಾದಂಬರಿಗಳನ್ನು ಪುಟ್ಟಣ್ಣ ಕಣಗಾಲ್ ಅವರು ಶರಪಂಜರ ಮತ್ತು ಬೆಳ್ಳಿ ಮೋಡದ ಮೂಲಕ ತೆರೆಯ ಮೇಲೆ ತಂದಾಗ ಇಡೀ ಚಿತ್ರರಂಗವೇ ಮೂಕವಿಸ್ಮಿತವಾಗಿತ್ತು. ಅದರಲ್ಲೂ ತರಾಸುರವರು ರಚನೆ ಮಾಡಿರತಕ್ಕಂಥ ನಾಗರ ಹಾವು ಹಾಗೂ ಮಸಣದ ಹೂವು ಚಿತ್ರಗಳನ್ನು ಪುಟ್ಟಣ್ಣ ಕಣಗಾಲ್ ರವರು ನಿರ್ದೇಶನ ಮಾಡಿದ್ದು. ಆ ಸಿನಿಮಾಗಳು ಇಂದಿಗೂ ಸಹ ಕನ್ನಡ ಮಾತ್ರವಲ್ಲದೆ ಭಾರತ ರಂಗದ ಅತ್ಯಂತ ಶ್ರೇಷ್ಠ ಸಿನಿಮಾಗಳಲ್ಲೊಂದಾಗಿವೆ. ಟಿ.ಕೆ. ರಾಮಾರಾವ್ ಅವರ ಕಾದಂಬರಿ ಆಧಾರಿತವಾದಂತಹ ಬಂಗಾರದ ಮನುಷ್ಯ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆ ಎಷ್ಟರ ಮಟ್ಟಿಗೆ ಜನರ ಮನಸ್ಸನ್ನು ತಟ್ಟಿತ್ತೆಂದರೆ, ವಿದ್ಯಾವಂತ ಯುವಕರು ನಗರದ ಕೆಲಸಗಳನ್ನು ಬಿಟ್ಟು ಹಳ್ಳಿಗಳಿಗೆ ಹೋಗಿ ಕೃಷಿಗಳನ್ನು ಆರಂಭಿಸಿದರಂತೆ. ಕಾದಂಬರಿ ಒಂದರ ಶಕ್ತಿ ಎಂಥದ್ದು ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೆ. ಇನ್ನೊಂದೆಡೆ ನವ್ಯ ಸಾಹಿತ್ಯದ ಅಲ್ಲಿ ಬೆಳ್ಳಿತೆರೆಯಲ್ಲೂ ಅಪ್ಪಳಿಸಿತ್ತು. ಯು.ಆರ್. ಅನಂತಮೂರ್ತಿ, ಶಿವರಾಮ ಕಾರಂತ ಮತ್ತು ಪಿ. ಲಂಕೇಶ್ ಅವರ ಕೃತಿಗಳಿಂದ ಮೂಡಿಬಂದಂತಹ ಸಂಸ್ಕಾರ, ಚೋಮನದುಡಿ, ಘಟಶ್ರದ್ಧಾ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ವು. ಇವು ಕನ್ನಡದ ಸಿನಿಮಾವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿದ್ವು. ಆಗ ಒಬ್ಬ ಸಾಹಿತಿ ಮತ್ತು ನಿರ್ದೇಶಕ ಒಟ್ಟಾಗಿ ಕೂತು ಕಥೆಯನ್ನು ರೂಪಿಸ್ತಾ ಇದ್ರು. ಆದರೆ ಕಾಲ ಬದಲಾಯಿತು. ಆಧುನಿಕ ಕಮರ್ಷಿಯಲ್ ಸೂತ್ರಗಳು, ಭರ್ಜರಿ ಆಕ್ಷನ್ ಮತ್ತು ಅದ್ದೂರಿ ದೃಶ್ಯಗಳ ಅಬ್ಬರದಲ್ಲಿ ಸಾಹಿತ್ಯ ಮತ್ತು ಸಿನಿಮಾದ ನಡುವಿನ ಸೇತುವೆ ನಿಧಾನವಾಗಿ ಮುರಿದು ಬಿದ್ದಿತ್ತು. ಸಿನಿಮಾ ಎಂದರೆ ಕೇವಲ ವಿಜುವಲ್ ಸ್ಪೆಕ್ಟಾಕಲ್ ಎಂಬಂತಾಗಿ ಆಳವಾದ ಮಾನವೀಯ ಭಾವನೆಗಳು, ಮನೋವೈಜ್ಞಾನಿಕ ತಿರುವುಗಳು ಮತ್ತು ಗಟ್ಟಿಯಾದ ಸಂಭಾಷಣೆಗಳು ಹಿನ್ನೆಲೆಗೆ ಸರಿದು ಬಿಟ್ಟವು. ಇತ್ತೀಚಿನ ವರ್ಷಗಳಲ್ಲಿ ಜನಪದ ಹಾಗೂ ನೈಜ ಕಥೆಗಳು ತೆರೆ ಮೇಲೆ ಬರ್ತಿರತಕ್ಕಂಥದ್ದು ಖುಷಿಯ ವಿಚಾರವೇ ಆದರೂ, ನಮ್ಮ ಗ್ರಂಥಾಲಯಗಳಲ್ಲಿ ಧೂಳಿ ಹಿಡಿತಿರುವ ಸಾವಿರಾರು ಅದ್ಭುತ ಕಾದಂಬರಿಗಳನ್ನು ನಾವು ಸಂಪೂರ್ಣವಾಗಿ ಮರೆತು ಬಿಟ್ಟೆವೇನೋ ಅಂತ ಅನ್ನಿಸ್ತಾ ಇದೆ. ಹಾಗಂತ ನಾವು ಕಲಿಬೇಕಾದ ಪಾಠ ಎಲ್ಲೋ ದೂರದ ಹಾಲಿವುಡ್ನಲ್ಲಿಲ್ಲ, ನಮ್ಮ ಪಕ್ಕದ ಕೇರಳದಲ್ಲೇ ಇದೆ. ಹೌದು, ಮಲಯಾಳಂ ಚಿತ್ರರಂಗ ಎಂದಿಗೂ ತನ್ನ ಸಾಹಿತ್ಯದ ಬೇರುಗಳನ್ನು ಕಡಿದುಕೊಳ್ಳಲಿಲ್ಲ. ಬಶೀರ್ ಮತ್ತು ತಕಾಳಿ ಅವರ ಕಾಲದಿಂದ ಹಿಡಿದು ಇಂದಿನವರೆಗೂ ಅವರು ಕಾದಂಬರಿಗಳನ್ನೇ ತಮ್ಮ ದೊಡ್ಡ ಶಕ್ತಿಗಳನ್ನಾಗಿ ಬಳಸಿಕೊಳ್ತಿದ್ದಾರೆ. ಬೆನ್ಯಾಮಿನ್ ಅವರ ಜನಪ್ರಿಯ ಕಾದಂಬರಿಯನ್ನು ಆಡು ಜೀವಿತಂ ಎಂದು ತೆರೆಗೆ ತಂದಾಗ ಅದು ಕೇವಲ ವಿಮರ್ಶಕರ ಮೆಚ್ಚುಗೆಯನ್ನು ಮಾತ್ರ ಪಡೆಯಲಿಲ್ಲ, ಬದಲಿಗೆ 100 ಕೋಟಿ ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ನಲ್ಲೂ ಇತಿಹಾಸವನ್ನು ಸೃಷ್ಟಿಸಿಬಿಟ್ಟಿತ್ತು. ಭ್ರಮಯುಗಂ ಚಿತ್ರ ಜಾನಪದ ಸಾಹಿತ್ಯದ ಮೂಲಕ ಪ್ರೇಕ್ಷಕರನ್ನು ಸೆಳೆದಿತ್ತು. ಸಾಹಿತ್ಯಕ್ಕೆ ಮೌಲ್ಯ ಮತ್ತು ಕಮರ್ಷಿಯಲ್ ಯಶಸ್ಸು ಒಟ್ಟಿಗೆ ಸಾಗಬಲ್ಲವು ಎಂಬುದನ್ನು ಮಲಯಾಳಂ ಚಿತ್ರರಂಗ ನಿರೂಪಿಸಿದೆ. ಹಾಗೆ ನೋಡಿದರೆ ಕರ್ನಾಟಕದ ಸಾಹಿತ್ಯ ಭಂಡಾರ ಅತ್ಯಂತ ಶ್ರೀಮಂತವಾಗಿದೆ. ಪೂರ್ಣಚಂದ್ರ ತೇಜಸ್ವಿರವರ ರೋಚಕ ಕಥೆಗಳು, ಎಸ್.ಎಲ್. ಭೈರಪ್ಪನವರ ಮಹಾಕಾವ್ಯದಂತಹ ಕಾದಂಬರಿಗಳು, ರವಿ ಬೆಳಗೆರೆಯವರಂತಹ ಅದ್ಭುತವಾದಂತಹ ಕಾದಂಬರಿಗಳು ಮತ್ತು ಇಂದಿನ ಹೊಸ ತಲೆಮಾರಿನ ಬರಹಗಾರರ ಕೃತಿಗಳು ಬೆಳ್ಳಿತೆರೆಯ ಮೇಲೆ ಬರಲು ಕಾಯುತ್ತಿವೆ. ಕೇವಲ ಆಕ್ಷನ್ ಮತ್ತು ಅದ್ದೂರಿತನ ಪ್ರೇಕ್ಷಕರನ್ನ ಒಂದು ವಾರ ಚಿತ್ರಮಂದಿರಕ್ಕೆ ಕರೆತರಬಹುದೇನೋ, ಆದರೆ ಗಟ್ಟಿಯಾದ ಕತೆ ಮತ್ತು ಸಾಹಿತ್ಯ ಮಾತ್ರ ಸಿನಿಮಾವನ್ನ ಶಾಶ್ವತವಾಗಿ ಜನರ ಮನಸ್ಸಲ್ಲಿ ಹೊಳೆಯುವಂತೆ ಮಾಡುತ್ತೆ. ಕನ್ನಡ ಚಿತ್ರರಂಗ ಮತ್ತೆ ಆ ಪುಸ್ತಕಗಳ ಪುಟಗಳನ್ನು ತೆರೆಯಬೇಕಾದಂತಹ ಸಮಯ ಬಂದಿದೆ. ನಿಮ್ಮ ಪ್ರಕಾರ ಕನ್ನಡದ ಯಾವ ಕಾದಂಬರಿ ಅತ್ಯುತ್ತಮವಾದಂತಹ ಸಿನಿಮಾವಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿತ್ತಂದರೆ ಲೈಕ್ ಮತ್ತು ಶೇರ್ ಮಾಡಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.